ತಮಿಳುನಾಡಿನ 9 ಪೊಲೀಸರಿಗೆ ಶಿಕ್ಷೆ ಆಗಿದ್ದು ಹೇಗೆ? ತಂದೆ ಮಗನನ್ನು ಕರ್ಕೊಂಡು ಬಂದು ಕೋವಿಡ್ ರೂಲ್ಸ್ ನೀವು ಬ್ರೇಕ್ ಮಾಡಿಬಿಟ್ಟಿದ್ದೀರಾ, ಮೊಬೈಲ್ ಅಂಗಡಿ ಜಾಸ್ತಿ ಹೊತ್ತು ನೀವು ಓಪನ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿ ಅಪ್ಪ ಮಗನನ್ನು ಕರ್ಕೊಂಡು ಬಂದು ಅಪ್ಪನ ಎದುರುಗಡೆ ಮಗನಿಗೆ ಸಾಯುವಂತೆ ಹೊಡೆದು ಮಗನ ಎದುರುಗಡೆ ಅಪ್ಪನಿಗೆ ಸಾಯುವಂತೆ ಹೊಡೆದ್ರಲ್ಲ, ಶಿಕ್ಷೆ ಆಯಿತು, ಗಲ್ಲು ಶಿಕ್ಷೆ ಆಯಿತು. ಹೊಡೆದಂಥ ಪೊಲೀಸರೆಲ್ಲ ಸೇರಿ ಈ ನರಾಧಮರು ಇದ್ದಾರಲ್ಲ, ಪೊಲೀಸ್ ರೂಪದ ರಾಕ್ಷಸರಿದ್ದಾರಲ್ಲ ತಮಿಳುನಾಡಲ್ಲಿ, 10 ಜನ ಟೋಟಲ್. ಇವರು ಒಬ್ಬ ಕೋವಿಡ್ ಟೈಮಲ್ಲೇ ಸತ್ತು ಹೋಗ್ಬಿಟ್ಟ ಅವನು. ಇನ್ನು 9 ಜನ ಗಲ್ಲು ಶಿಕ್ಷೆ ಆಯ್ತಲ್ಲ, ಕಾರಣ ಯಾರು? ರೇವತಿ ಅಂತ ಒಂದು ಕಾನ್ಸ್ಟೇಬಲ್ ರೀ. ನಿಜವಾಗ್ಲೂ ಈ ಮಹಿಳೆಗೆ ಇಡೀ ದೇಶ ಸಲ್ಯೂಟ್ ಹೊಡಿತಾ ಇದೆ ಇವತ್ತು. ಯಾಕೆ? ಈ ರೇವತಿ ಅನ್ನೋ ಹೆಣ್ಣು ಮಗಳು ಧೈರ್ಯವಾಗಿ ಬಂದು ತನ್ನದೇ ಡಿಪಾರ್ಟ್ಮೆಂಟ್ನ, ಅಲ್ಲಿ SI ಇರ್ಬೋದು, ಇನ್ಸ್ಪೆಕ್ಟರ್ ಇರಬಹುದು, ಕಾನ್ಸ್ಟೇಬಲ್ ಇರಬಹುದು, ಹೆಡ್ ಕಾನ್ಸ್ಟೇಬಲ್ ಇರಬಹುದು, ಯಾರೆಲ್ಲ ಕೂಟ ಇರಬಹುದು, ಅಷ್ಟು ಜನಗಳಿಗೂ ಭಯಪಡದೆ ನೋಡಿ ಇವತ್ತಿಗೆ ಕೇಸ್ ತೀರ್ಪಾಯಿತು, ಅವ್ರ ಗಲ್ಲು ಶಿಕ್ಷೆ ಆಯಿತು, ಓಕೆ ಬಚಾವಾದರು. ಅವತ್ತಿಗೆ ಧೈರ್ಯ ಇದ್ದಿರಬೇಕಲ್ಲ. ಏನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಸಾಕ್ಷ್ಯ ಹೇಳ್ತಾ ಇದ್ದೆ, ಅಷ್ಟೊತ್ತಿಗೆ ಅವರೆಲ್ಲವನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ರು. ಅವರು ತಮ್ಮ ವಿರುದ್ಧದ ಎಲ್ಲ ಸಾಕ್ಷ್ಯವನ್ನು ಹಾಳು ಮಾಡ್ಕೊಂಡು ಬಂದಿದ್ದರು. ಆದರೆ ರೇವತಿ ವಿಚಾರದಲ್ಲಿ ಅವರೇನು ಮಾಡೋಕ್ಕಾಗಲಿಲ್ಲ. ಯೋಚನೆ ಮಾಡಿ, ರೇವತಿನ ಮುಗಿಸೋದು ತುಂಬ ದೊಡ್ಡ ಕೆಲಸ ಆಗಿರಲಿಲ್ವಲ್ಲ ಅವ್ರಿಗೆ. ಕುಟುಂಬನೂ ಲೆಕ್ಕ ಮಾಡಲಿಲ್ಲ, ನನ್ನ ಕೆಲಸ ಹೊರಟೋಗುತ್ತೆ ಅದು ಲೆಕ್ಕ ಮಾಡಲಿಲ್ಲ. ಎಲ್ಲವನ್ನೂ ಲೆಕ್ಕಿಸದೆ ಈ ಹುಡುಗಿ ಹೆಣ್ಣುಮಗಳು ಬಂದಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳ್ತಲ್ಲ, ಆ ಕಾರಣಕ್ಕೆ ಅವರಿಗೆ ಶಿಕ್ಷೆ ಆಗಿತ್ತು. ಸರ್, ನಾನು ನಿಮ್ಗೆಲ್ಲವನ್ನೂ ಹೇಳಿಬಿಡ್ತೀನಿ, ಇದೊಂದು ಮಾತಿತ್ತಲ್ಲ ಇಡೀ ಪ್ರಕರಣಕ್ಕೆ ಜೀವ ಕೊಡುತ್ತೆ. ಇದು ತಪ್ಪಿತಸ್ಥ 9 ನರಾಧಮ ಪೊಲೀಸರಿಗೆ, ನರಭಕ್ಷಕರಿಗೆ, ನರಹಂತಕರಿಗೆ, ಆ ಪೊಲೀಸರಿಗೆ ಈ ಶಿಕ್ಷೆ ಆಗುವಂತೆ ಆಗಿದ್ದು. ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯವನ್ನು ಕೂಡ ಕೊಡುತ್ತೆ ಅದು. ತಂದೆ ಜಯರಾಜ್, ಮಗ ಬೆನಿಕ್ಸ್ ಸಾವಿಗೂ ನ್ಯಾಯ ಕೊಡುತ್ತೆ. ತನ್ನದೇ ಠಾಣೆಯ ಮೇಲಧಿಕಾರಿಗಳ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ದು ನನ್ ಅದರ್ ದ್ಯಾನ್ ರೇವತಿ, ಹೆಡ್ ಕಾನ್ಸ್ಟೇಬಲ್. ಇವರ ಧೈರ್ಯಕ್ಕೆ ದೇಶಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಧೈರ್ಯದಿಂದ ಈ ಕೇಸ್ ನಿರ್ಣಾಯಕ ಹಂತಕ್ಕೆ ಬರಲಿಕ್ಕೆ ಈ ರೇವತಿನೇ ಕಾರಣ. ಜಡ್ಜ್ ಮುಂದೆ ಬಂದು ಸಾಕ್ಷಿ ಹೇಳ್ತಾರಲ್ಲ, ಏನೇನೋ ಇರುತ್ತವೆ, ಆದರೆ ಮಾನವ ಸಾಕ್ಷಿಗಳಿದೆಲ್ಲ ಬಹಳ ಮುಖ್ಯ. ಇದು ಸುಮಾರು 5-6 ವರ್ಷ ಕೇಸ್ ನಡೆದು ಈ ರೀತಿ ಆಗಿದ್ದು ಅಂತ. ರಾತ್ರಿ 8:50 ನಾನು ಪೊಲೀಸ್ ಸ್ಟೇಷನ್ಗೆ ಬಂದೆ. ಸೆಲ್ ಒಳಗಿಂದ ಯಾರೋ ಕಿರ್ಚಾಡ್ತಾ ಇದ್ರು, ನನಗೆ ಹೊಡಿಬೇಡಿ ಸಾರ್, ಬಿಟ್ಟುಬಿಡಿ ಸಾರ್ ಅಂತ ಇದ್ರು. ನಾವು ಮಾಡಿ ತಪ್ಪಾಯಿತು, ಬಿಟ್ಟುಬಿಡಿ ಅಂತ ಹೇಳ್ತಾ ಇದ್ರು. ಸಬ್ ಇನ್ಸ್ಪೆಕ್ಟರ್ ಬಾಲಕೃಷ್ಣನ್ ಅಮಾನುಷವಾಗಿ ಹೊಡಿತಾ ಇದ್ರು. ಆ ವ್ಯಕ್ತಿಯ ದೇಹದಿಂದ ರಕ್ತ ಕೋಡಿ ಥರ ಹರಿತಾ ಇತ್ತು. ಇನ್ಸ್ಪೆಕ್ಟರ್ ಅದೇ ಗಾಯಗೊಂಡ ವ್ಯಕ್ತಿಯಿಂದ ನೆಲದ ಮೇಲೆ ಚೆಲ್ಲಿದ್ದ ರಕ್ತವನ್ನು ಸ್ವಚ್ಛ ಮಾಡಿದ್ರು. ಚಿತ್ರಹಿಂಸೆ ತಾಳಲಾರದೆ ಅವರಿಬ್ಬರು ಪ್ರಜ್ಞಾಹೀನರಾಗ್ಬಿಟ್ರು. ಇಬ್ಬರನ್ನು ಬೆತ್ತಲೆಗೊಳಿಸಿ ಅವರ ಕೈಗಳನ್ನು ಕಟ್ಟಿ ಹಾಕಿ ಕ್ರೂರವಾಗಿ ಹೊಡೆದ್ರು. ನಾನು ನೋಡೋಕ್ಕಾಗದೆ ಸಲ್ಲಿಂದ ಆಚೆ ಬಂದುಬಿಟ್ಟೆ. ರಾತ್ರಿಡೀ ಠಾಣೆಯಲ್ಲಿ ಕೈಗೆ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿದ್ರು. ಅವರ ಖಾಸಗಿ ಭಾಗವನ್ನು ಬೂಟ್ ಕಾಲಿಂದ ತುಳಿದು ಚಿತ್ರಹಿಂಸೆ ಕೊಟ್ಟರು. ಮದ್ಯಪಾನ ಮಾಡಲಿಕ್ಕೆ ಮಾತ್ರ ಪೊಲೀಸರು ವಿರಾಮ ತೆಗೆದುಕೊಂಡಿದ್ರು, ಅಷ್ಟು ಬಿಟ್ಟರೆ ಉಳಿದೆಲ್ಲ ಟೈಮಲ್ಲೂ ಹೊಡೆದಿದ್ದಾರೆ ಅಂತ ಹೇಳಿ ರೇವತಿ ಮಿನಿಟ್ ಬೈ ಮಿನಿಟ್ ಆ ಕ್ರೌರ್ಯವನ್ನು, ಆ ಕ್ರೂರತೆಯನ್ನು, ಬರ್ಬರತೆಯನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತಾರೆ. ಇದು ಈ ನರಾಧಮರಿಗೆ ಶಿಕ್ಷೆ ಕೊಡಿಸ್ತು.